ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಏನೇನಿರುತ್ತೆ, ಹೆಣ್ಮಕ್ಳು ಏನೇನು ಸ್ಟ್ರಗಲ್ ಪಡ್ತಾರೆ ಅದ್ರ ಬಗ್ಗೆ ಇರುತ್ತೆ. ಬನ್ನಿ ನೋಡೋಣ. ಇವತ್ತು ಇನ್ನೇನು ಗೌರಿ ಹಬ್ಬ ಬರ್ತಿದೆಯಲ್ಲ, ಹಾಗಾಗಿ ಮನೆ ಇನ್ನೇನು ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಕಿಚನ್ ಕ್ಲೀನ್ ಮಾಡ್ತಿರ್ತೀವಿ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇವಾಗ ಹಬ್ಬ ಹರಿದಿನ ಬಂತು ಅಂತಂದರೆ ಕ್ಲೀನಿಂಗ್ ಪ್ರೋಸೆಸ್ಸೇ ಹೆವಿ ಆಗಿರುತ್ತೆ. ಯಾಕಂದರೆ ಧೂಳು ಎಲ್ಲ ಒರೆಸ್ಬೇಕಲ್ಲ, ಹಾಗಾಗಿ ನಾನು ಇವತ್ತು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಸಖತ್ತು ಸುಸ್ತಾಗುತ್ತೆ ಅಂತಂದರೆ ತುಂಬ ಸುಸ್ತಾಗುತ್ತೆ. ಆದರೂ ಏನು ಮಾಡಬೇಕು, ಹಬ್ಬದಲ್ಲಿ ಮನೆಯೆಲ್ಲ ನೀಟಾಗಿರಬೇಕಲ್ಲ, ನಾವೇನು ಡೈಲಿ ಒರೆಸಲ್ವಲ್ಲ ಮೇಲೆ ಎಲ್ಲ ಹತ್ತಿ. ಹಾಗಾಗಿ ಇವತ್ತು ನಾನು ಫಸ್ಟು ಕಿಚನ್ನೇ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ರೆ ನಡೆಯುತ್ತೆ. ಬೇರೆ ಏನೂ ಅಷ್ಟೇನು ಧೂಳಾಗಿರಲ್ಲ. ಕಿಚನ್ ಅಂದರೆ ಪಾತ್ರೆ ಎಲ್ಲ ಧೂಳು ಬಿದ್ದಿರುತ್ತೆ. ಹಾಗಾಗಿ ಬೇಸಿಗೆ ಟೈಮ್ ಇತ್ತಲ್ಲ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಬೇಸಿಗೆಗೆಲ್ಲ ಗಾಳಿಗೆ ಧೂಳು ಬಿದ್ದಿರುತ್ತೆ. ಹಾಗಾಗಿ ಇವಾಗ ನೀಟಾಗಿ ಶೆಲ್ಫಿನೆಲ್ಲ ಕಸ ಹೊಡ್ಕೊಂಡು ನೀಟಾಗಿ ಶೆಲ್ಫು ಎಲ್ಲ ಒರೆಸ್ಕೊಂಡು ನೀಟಾಗಿ ಕೆಲಸ ಮಾಡಬೇಕು. ಏನೇ ಕೆಲಸ ಆದರೂ ನಿಧಾನ ಆದರೂ ಪರವಾಗಿಲ್ಲ, ಔಟ್ಪುಟ್ ಹೇಗಿರಬೇಕು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇರಬೇಕು. ಇವಾಗ ನಾವು ಮಾಡಿರೋ ಕೆಲಸ ನಮಗೆ ಇಷ್ಟ ಆಗೋ ಥರ ಇದ್ದರೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಾಲದು, ದುಡ್ಡು ಕೊಡಲಿಲ್ಲ ಅಂದರೆ ಸಾಲು, ಆ ಥರ ಕೆಲಸ ಮಾಡಬೇಕು. ಅವಾಗ ನಮಗೆ ಮಾಡಿರೋ ಕೆಲಸದ ಬಗ್ಗೆ ನಮಗೆ ತೃಪ್ತಿ ಇತ್ತು ಅಂತಂದರೆ ಏನೋ ಒಂಥರ ಖುಷಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಡಸ್ಟ್ ಇದೆ ಅಂತ ಹೇಳಿ, ಅದನ್ನೆಲ್ಲ ಡಸ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಶೆಲ್ಫಿನ ಕಲ್ ಮೇಲೆಲ್ಲ ಹೊಡ್ಕೊಂಡು ಗೋಡೆ ಮೇಲೆಲ್ಲ ಹೊಡ್ಕೊಂಡು ಫಸ್ಟ್ ಧೂಳು ಹೊಡ್ಕೊಳೋದಿದೆ, ಅದರಲ್ಲಿ ಧೂಳು ಹೊಡ್ಕೊಂಡ್ಬಿಟ್ಟೆ. ಆಮೇಲೆ ಇವಾಗ ಶೆಲ್ಫಿನ ಕಲ್ ಮೇಲೆ ಹತ್ತಿದ್ದೀನಿ. ಇವಾಗ ನಿಜ ಸಖತ್ ಸುಸ್ತಾಗುತ್ತೆ, ಯಾಕಂದರೆ ಹತ್ತಿ ಹಿಡಿಯೋದೇ ಒಂದು ಬಿಗ್ ಟಾಸ್ಕು. ಯಾಕಂದರೆ ಕಲ್ಲೆಲ್ಲ ನೆಂದಿರುತ್ತೆ, ಜಾರಿದ್ರೆ ಮತ್ತೆ ಏನು ಅಂತ ಹುಷಾರಾಗಿ ಹತ್ತಿ ಇಳಿಬೇಕು. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ನೀರಲ್ಲಿ ಎತ್ಕೊಂಡು ಅದನ್ನು ಇವಾಗ ಗೋಡೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮೇಲೆ ಎಲ್ಲನ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡಾದಮೇಲೆ ಫುಲ್ಲು ಶೆಲ್ಫಿನ ಕಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ, ಶೆಲ್ಫಿನ ಕಲ್ಲಿಗೆ ಅದನ್ನು ಅಂಟಿಸೋಣ ಅಂತ ಹೇಳಿ. ಹಾಗಾಗಿ ಅದನ್ನು ಅಂಟಿಸಿ ಆಮೇಲೆ ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ವರ್ಷ ಎಲ್ಲ ಸಂಬಳ ಇಲ್ದಂಗೆ ದುಡಿಯೋದು ಅಂತಂದರೆ ಅದು ಓನ್ಲಿ ಗರ್ಲ್ಸ್ ಮಾತ್ರ, ಹೆಣ್ಮಕ್ಳು ಮಾತ್ರ. ಗಂಡು ಮಕ್ಕಳು ಆಚೆ ದುಡಿತಾರೆ, ಹೆಣ್ಮಕ್ಳು ಒಳಗೆ ದುಡಿತಾರೆ. ಬಟ್ ಯಾರಿಗೆ ಮನೆ ಕೆಲಸ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಎರಡೂ ಕೆಲಸನ ಈಕ್ವಲ್ ಆಗಿರುತ್ತೆ. ನಾನು ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂತ ಏನು ಹೇಳಲ್ಲ. ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ, ಆ ಥರನ. ಇವಾಗ ಮೇಲೆ ಎಲ್ಲ ಒರೆಸ್ಕೊಂಡ್ಬಿಟ್ಟು ಕೆಳಗೆ ಇಳ್ತಿದ್ದೀನಿ. ಇವಾಗ ಕೆಳಗಿನ ಶೆಲ್ಫೆಲ್ಲ ಒರೆಸ್ತಿದ್ದೀನಿ. ಮೈಕೈ ತುಂಬ ನೋವಾಗುತ್ತೆ ಹೇಳಬೇಕು ಅಂತಂದರೆ. ಎಲ್ಲ ಕೆಲಸ ಒಬ್ಬರೇ ಮಾಡಿದರೆ ನೋವಾಗುತ್ತೆ. ಯಾರಾದರೂ ಹೆಲ್ಪಿಗೆ ಏನಾದರೂ ಇದ್ದರೆ ತಂದು ಕೊಡೋಕ್ಕೆ, ನೀರೇನಾದರೂ ತಂದು ಕೊಡೋಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಯಾರು ಇದ್ದಾರೆ ಅಂತಂದರೆ ಕೆಲಸ ಬೇಗನೆ ಮುಗಿದೋಗುತ್ತೆ. ಇಲ್ಲಾಂತಂದರೆ ಇದೇ ಒಂದೇ ಕೆಲಸ ಫುಲ್ ಒನ್ ಡೇನೇ ಇದೇ ಆಗಿಬಿಡುತ್ತೆ. ಆ ಥರ ಆಗಿಬಿಡುತ್ತೆ. ಅದು ಬೆಳಕು ಬರೋಕ್ಕೆ ಒಂದು ಗ್ಲಾಸ್ ಹಾಕಿದ್ದೀವಲ್ಲ, ಆ ಬೆಳಕು ನನ್ನ ಮೇಲೆ ಬೀಳ್ತಾ ಇದೆ ಅಲ್ಲಿ ನಿಂತಾಗ ಅಷ್ಟೇ. ಇವಾಗ ಕೆಳಗಿನ ಸ್ವಲ್ಪ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಈಗ ಗೌರಿ ಹಬ್ಬಕ್ಕೆ ಈ ಮನೆಗೆ ಕ್ಲೀನ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಅಯ್ಯೋ, ಎಷ್ಟು ಕ್ಲೀನಾಗಿದ್ದರೂ ಮತ್ತೆ ಮತ್ತೆ ಧೂಳೇನು ನಮ್ಮ ಮಾತು ಕೇಳುತ್ತಾ, ಅದರ ಅದೃಷ್ಟ ಅದಕ್ಕೆ. ಗಾಳಿ ಬಂದಾಗೆಲ್ಲ ಬಂದು ಕೂರುತ್ತೆ, ನಾವೆಷ್ಟು ಕ್ಲೀನ್ ಮಾಡಿದರೆ ಏನು. ಇವಾಗ ಅದಕ್ಕೋಸ್ಕರ ಕ್ಲೀನಾಗೆಲ್ಲ ಒರೆಸ್ಕೊಂಡ್ಬಿಟ್ಟೆ. ನಾನು ಒಂದು ಎರಡೆರಡು ಸಲಿನ ಒರೆಸ್ಕೊಂಡು ಆಮೇಲೆ ಕಾಟನ್ ಬಟ್ಟೆ ಇನ್ನೊಂದು ತೊಗೊಂಡು ಒಂದು ಬಟ್ಟೆನ ಅದರಲ್ಲೂ ಒರೆಸ್ಕೊಂಡ್ಬಿಟ್ಟೆ. ಯಾಕಂದರೆ ನೀರು ಬೇಗ ಅಬ್ಸರ್ವ್ ಆಗೋಲ್ಲ, ಅದರಲ್ಲೊಂದ್ಸಲಿ ಒರೆಸ್ಕೊಂಡ್ಬಿಟ್ರೆ ನೀರು ಬೇಗ ಅಬ್ಸರ್ವ್ ಆಗಿ ಒಣಗೋಗ್ಬಿಡುತ್ತೆ. ನನಗೂ ಬೇಗ ಬೇರೆದೆಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇವಾಗೆಲ್ಲ ಶೆಲ್ಫಿನ ಕಲ್ಲು ನೀಟಾಗಿ ತೊಳ್ಕೊಂಡು 2 ಸಲ ಒರೆಸ್ಕೊಂಡು ಒಂದು ಬಟ್ಟೆಲ್ಲ ಒರೆಸ್ಕೊಂಡ್ಬಿಟ್ಟೆ ನಾನು. ಈಗ ಲಾಸ್ಟ್ ಒಂದಿದೆ, ಅದು ಶೆಲ್ಫಿನ ಕಲ್ಲು, ಅದನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟೆ ಅಂತಂದರೆ ಈ ಟಾಸ್ಕು ಮುಗ್ದೋಗ್ಬಿಡುತ್ತೆ. ಇದೇ ಇಷ್ಟೊತ್ತಾಗುತ್ತೆ ನೋಡಿದ್ರೆ ನಾನು ಎಷ್ಟೊಂದು ಕಟ್ ಮಾಡಿ ತೋರಿಸಿದ್ದೀನಿ. ಬಟ್ ಎಷ್ಟು ಟೈಮ್ ಹಿಡಿಯುತ್ತೆ ಮನೆ ಕೆಲಸ ಅಂತಂದರೆ ಅದು ಮಾಡೋರಿಗೆ ಗೊತ್ತಿರುತ್ತೆ. ಇವಾಗ ಇದನ್ನು ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದೀನಿ.
ಈಗೇನಿಲ್ಲ ಅದನ್ನೇ ಹೇಳಿದ್ನಲ್ಲ, ಅವಾಗ ನೀವು ಕ್ಲೀನಾಗಿ ಒರೆಸ್ಕೋಬೇಕು. ಯಾರೇ ಏನೇ ಕೆಲಸ ಮಾಡೋದಾದರೆ ಒಂದೇ ಸಲ ಮಾಡೋದಲ್ವ, ನಾವೇನು ತಿಂಗ್ಳಿಗೆ ಒಂದು ಸಲ ಎಲ್ಲನೂ ಒರೆಸ್ಕೊಂಡು ಕೂರಲ್ಲ. ಈ ಮೇಲ್ಮೇಲೆದನ್ನೆಲ್ಲ ಇಲ್ಲೇ ಗ್ಯಾಸ್ ಹತ್ರ ಎಲ್ಲ ಒರೆಸ್ಕೊತಿರ್ತೀವಿ ಡೈಲಿನ, ಬಟ್ ಅದನ್ನೆಲ್ಲ ಏನು ನೋಡಲ್ಲ. ಹಾಗಾಗಿ ಕ್ಲೀನಾಗಿ ಒರೆಸ್ಕೊಂಬಿಡ್ಬೇಕು ಕ್ಲೀನ್ ಮಾಡ್ಬೇಕಾದ್ರೆ. ಆವಾಗ ಏನು ಮತ್ತೇನು ಅಷ್ಟೇನು ಧೂಳಾಗಲ್ಲ. ಮತ್ತು ಒಂದೊಂದು ತಿಂಗಳಿಗೆ ಒರೆಸ್ಕೊತಿರ್ತೀವಲ್ಲ ಧೂಳಾದಾಗ, ಅವಾಗೇನು ಪ್ರಾಬ್ಲಮ್ ಏನಿರಲ್ಲ. ನೀಟಾಗಿ ಒರೆಸ್ಕೊಂಬಿಟ್ರೆ ಒಂದೇ ಸಲಿನ ಎಲ್ಲ ಚೆನ್ನಾಗಿ, ಅವಾಗ ಮತ್ತೆ ಏನು ಅಷ್ಟೇನು ಕೆಲಸ ಏನಿರಲ್ಲ. ಒಂದು ಸ್ವಲ್ಪ ಧೂಳಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಮೀಶೋಯಿಂದ ತರಿಸಿರೋದು ಪ್ರಾಡಕ್ಟು ರಿವ್ಯೂ. ಇದೇ ತರಿಸಿರೋದು ನಾನು ಮೀಶೋಯಿಂದ ಪ್ರಾಡಕ್ಟು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಮೇ ಬಿ 230 220 ಆ ಥರ ಸಮಥಿಂಗಲ್ಲೇ ಸಿಗುತ್ತೆ. 3 ರೋಲ್ ಬರುತ್ತೆ. ಆಯಿತು, ನಮ್ಮ 3 ಇದಕ್ಕೂ ಒಂದು ಸೈಜೆಲ್ಲ ನಾವು ಕಟ್ ಮಾಡಿಕೊಂಡು ಬೇಕಾದ ಸೈಜಿಗೆ ಕಟ್ ಮಾಡಿಕೊಂಡು, ಫುಲ್ ಹಿಂದ್ಗಡೆ ಅವರೇ ಲೈನೆಲ್ಲ ಕೊಟ್ಟಿರ್ತಾರೆ. ತಲೆ ಕೆಡ್ಸ್ಕೊಳೋದೇನು ಜಾಸ್ತಿ ಏನಿಗೆ ಕೆಲಸ ಇರಲ್ಲ. ಅದನ್ನು ಹಾಗೆ ಗಮ್ ಅದಷ್ಟೇ ಇರೋದು. ನೋಡಿದ್ರಲ್ಲ, ಈ ಥರದ್ದು ನಾನು ನಮ್ಮನೆ ಇದಕ್ಕೆ ಕಲ್ಲಿಗೆ ಟೈಲ್ಸಿಗೆ ಮ್ಯಾಚ್ ಆಗೋ ಥರನೇ ಇದಕ್ಕೂ ತರಿಸ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬ್ಲ್ಯಾಕ್ ಒಂಚೂರು ಡಾರ್ಕಾಗಿ ಬಂದಿದೆ, ಯಾಕಂದರೆ ಆ ಕಲರ್ ಇರಲಿಲ್ಲ. ಮ್ಯಾಚ್ ಆಗುತ್ತೆ, ನಡೆಯುತ್ತೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇದೇ ಥರ ಫುಲ್ ಈ ಥರ ಹಾಕ್ಬಿಟ್ಟು ನೋಡಿದರೆ ನಾನು ಈ ಥರ ಮಡ್ಚ್ಕೊಂಬಿಡ್ತೀನಿ ಅಷ್ಟೇ. ಅಂದರೆ ಗಮ್ನ ಆ ಥರ ಸ್ಟಿಚ್ ಮಾಡಿದ್ರೆ ತುಂಬ ವೇಸ್ಟ್ ಆಗುತ್ತೆ. ಅದನ್ನು ಫುಲ್ ಏನು ಮಡ್ಸೋದು, ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಗಮ್ ಕೊಟ್ಟಿದ್ದಾರೆ, ಅದನ್ನು ಈ ಥರ ಸ್ಟಿಚ್ ಮೇ ಬಿ ಅಂಟಿಸ್ಕೊಳೋದಷ್ಟೇ, ಸ್ಟಿಚ್ಚಲ್ಲ, ಈ ಥರ ಅಂಟಿಸ್ಕೊಳೋದು. ಹೊಲ್ದು ಬಟ್ಟೆನ ಸ್ಟಿಚ್ಚೇ ಬಾಯಿಗೆ ಬರುತ್ತೆ. ಇದು ಕೆಳಗಿನ ಪೋರ್ಷನ್ ಅಂಟಿಸಿದ್ದೀನಿ. ಈಗ ಮೇಲೆ ಪೋರ್ಷನಿಗೆ ಯಾವ ಥರ ಅಂಟಿಸೋದು ಅಂತ ವಿಡಿಯೋ ಮಾಡಿದ್ದೀನಿ. ಐಡಿಯಾ ಇರುತ್ತೆ, ಬಟ್ ಯಾವ ಥರ ಅಂಟಿಸ್ಬೇಕು ಅಂತಂದರೆ ನಾನು ಫಸ್ಟಿಗೆ ಮೇಲೆ ಅಂಟ್ಸೋಕ್ಕೋಗಿ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದೆ. ಯಾಕಂದರೆ ಸ್ವಲ್ಪ ಕಟ್ ಮಾಡ್ಕೊಂಡು ಅಂಟಿಸಿದ್ರೆ ತುಂಬ ನೀಟಾಗಿ ಕೂರುತ್ತೆ. ತುಂಬ ಜಾಸ್ತಿ ಅಂತಂದರೆ ಅದು ಈ ಥರ ಹಂಗೆ ಮಡ್ಚ್ಕೊತಿರುತ್ತಾ, ತುಂಬ ರಿಸ್ಕ್ ಆಗಿಬಿಡುತ್ತೆ. ಮತ್ತು 3-4 ಜನಕ್ಕೆ ಹೆಲ್ಪಿಗಿದ್ರೆ ಏನೇನು ಪ್ರಾಬ್ಲಮ್ ಏನಿರಲ್ಲ. ಒಬ್ಬರೇ ಅಂತಂದರೆ ರಿಸ್ಕ್ ಆಗುತ್ತೆ. ಒಬ್ಬರೇ ಅಂತಂದಾಗ ಈ ಥರ ಸ್ವಲ್ಪ ಕಟ್ ಮಾಡ್ಕೊಂಡು ಅಂಟಿಸ್ಕೊಂಡ್ರೆ ಏನು ಮತ್ತೇನು ಪ್ರಾಬ್ಲಮ್ ಇರಲ್ಲ. ನಾನು ಒಬ್ಬಳೇ ಅಂಟಿಸಿದಲ್ಲ, ಹಾಗಾಗಿ ನಾನು ಇಷ್ಟಿಷ್ಟೇ ಕಟ್ ಮಾಡಿಕೊಂಡು ಟೈಮ್ ಹೋದ್ರೂ ಪರವಾಗಿಲ್ಲ ಅಂತೇಳಿ ಈ ಥರ ಒಂದು ಇದನ್ನು ತೊಗೋಬೇಕು. ಏನಾದರೂ ATM ಕಾರ್ಡು ಅಥವಾ ಈ ಥರ ಮುದ್ದೆ ಕೆರೆಯೋದೊಂದು ಇರುತ್ತಲ್ಲ, ಆ ಥರ ತೊಗೊಂಡು ಈ ಥರ ಎಳ್ಕೊಳ್ತಾ ಇದ್ದರೆ ಹಿಂದ್ಗಡೆ ಈ ಥರ ಮಾಡ್ಕೊಂಡ್ರೆ ಸಖತ್ತಾಗಿ ಫಿನಿಶಿಂಗ್ ಬರುತ್ತೆ. ನೋಡಿದ್ರಲ್ಲ, ನಾನು 3ಕ್ಕೂ ಅಂಟಿಸಿದ್ದೀನಿ, 2 ಮಾತ್ರ ವೀಡಿಯೋ ಮಾಡಿದ್ದೀನಿ. ಮೇಲೆದಂತೂ ಕೇಳಲೇಬೇಡ್ರಿ, ಅದಂತೂ ಭಾಳ ಸುಕ್ಕಾಗೋಗಿದೆ. ಆದರೆ ಪರವಾಗಿಲ್ಲ, ಬಂದಿದೆ. ಒಂದು 8 ಮಂತ್ಸ್ ಈ ಥರ ಯೂಸ್ ಮಾಡಿದ್ದಾದಮೇಲೆ ಗಮ್ ಏನಾದರೂ ಹೋದರೆ ನಾನು ಮತ್ತೆ ಬುಕ್ ಮಾಡಿಕೊಂಡು ಬೇರೆದನ್ನ ಅಂಟಿಸ್ತೀನಿ. ನೋಡಿದ್ರಲ್ಲ, ಕಲ್ಲನ್ನೇ ಹಾಕ್ಸಿದ್ದೀವಿ ಅನ್ನೋ ಥರ ಕಾಣ್ತಾ ಇದೆ, ಏನು ಸಖತ್ತಾಗಿ ಕಾಣ್ತಿದೆ ಅಂಥೇಳಿ ಹತ್ರದಿಂದ ತೋರಿಸ್ತಿದ್ದೀನಿ. ನೀವೇ ನೋಡ್ಬೋದು ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ನೋಡಿದ್ರಾ? ಈಗ ಮತ್ತೆ ಅದರ ಆಪೋಸಿಟ್ ಇರೋದು ಇವಾಗ ಆ ಗೋಡೆ ಕ್ಲೀನಿಂಗ್ ಮಾಡ್ಕೋಬೇಕು. ಈ ಕಾಫಿ ಮಗ್ಗಿಂದು ಇದು ಹಾಕ್ಸಿದ್ದೀವಲ್ಲ ಕಲ್ಲು, ಇವಾಗ ಅದನ್ನು ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ಮೇಲಿದ್ದಿದ್ದೋಳು ಕಸ ಎಲ್ಲ ಹೊಡ್ಕೊಂಡಿದ್ದೀನಿ, ಅಲ್ಲೇನು ಹತ್ತಕ್ಕಾಗಲ್ಲ ದೇವ್ರ ಮನೆ ಮೇಲೆ. ಹಾಗಾಗಿ ಈ ಕಡೆ ಕಿಚನಿನ ಪೂರ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಂದು ಇವತ್ತಿಂದು ಕಿಚನ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಹೆವಿ ಟಾಸ್ಕ್ ಇರುತ್ತೆ, ಹೇಳ್ಬೋದಷ್ಟೇ ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ಮನೆ ಕೆಲಸ ಮಾಡಿದ್ರೆ ಪೇಯ್ನ್ ಅಂತೂ ನನಗಂತೂ ಭಾಳ ಮೈಕೈ ಅಂತೂ ತುಂಬ ನೋವಾಗಿತ್ತು. ಯಾರೆಲ್ಲ ಹೆಣ್ಮಕ್ಳು, ಅಮ್ಮ, ಅಕ್ಕ, ತಂಗಿ ಅವರೆಲ್ಲ ಮನೇಲಿ ಏನೇನು ವರ್ಕ್ ಮಾಡ್ತಿರ್ತಾರೋ ಬಾಯ್ಸಿಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇರಲಿ. ಕೆಲವೊಂದು ಮನೇಲಿರುತ್ತೆ, ಬಟ್ ಕೆಲವೊಂದು ಮನೇಲಿ ಏನಾಗಿರುತ್ತೆ ಅಂತಂದರೆ ರೆಸ್ಪೆಕ್ಟ್ ಇರಲ್ಲ. ಅವ್ರು ಎಷ್ಟೇ ಕೆಲಸ ಮಾಡಿದರೆ ನೀನೇನು ಮಾಡಿದ್ಯಾ, ನೀನೇನೋ ಮಾಡಿಲ್ಲ ತಗೋ, ನೀನೇನೋ ಅವರು ಡೈಲಿ ಅಡುಗೆ ಮಾಡಿದರೆ ನೀನೇನು 100 ಜನಕ್ಕೆ ಅಡುಗೆ ಮಾಡಲ್ಲ, ನೀನೇನು ಡೈಲಿ ಕೆಲಸ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಹಾರ್ಶ್ ರಿಯಾಲಿಟಿ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೇ ಎಷ್ಟೊಂದು ಕೆಲಸನ ಅವ್ರು ಮಾಡ್ಕೊಂಡಿರ್ತಾರೆ. ಅವ್ರು ಅಂದಂಗೆಲ್ಲ ಅನ್ಸ್ಕೊಂಡು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಇರಲಿ, ಆಯಿತಾ? ಫೈನಲಿ ನನ್ನ ಕಿಚನ್ ಯಾವ ಥರ ರೆಡಿ ಆಗಿದೆ ನೀವೇನು ನೋಡ್ಬೋದು. ಕೆಳಗೆ ಶೆಲ್ಪೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಮುಂದೆ ತೋರಿಸ್ತೀನಿ ನೋಡಿ. ಇವಾಗ ಫುಲ್ ಯಾವ ಥರ
ಶೈನಿಯಾಗಿ ಹೊಳಿತಿದೆ ಅಂತ. ಮತ್ತೆ ಬಿಗ್ ಟಾಸ್ಕ್ ಇವಾಗ ಮತ್ತೆ ಸ್ಟಾರ್ಟ್ ಆಯಿತು. ಇದು ಗ್ಯಾಸೆಲ್ಲ ಇಡ್ತೀವಲ್ಲ ಅಲ್ಲಿ ಮತ್ತು ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ ಅಲ್ಲೆಲ್ಲ ಜಿಡ್ಡಾಗಿರುತ್ತೆ. ಅದನ್ನೆಲ್ಲ ನಾನು ಮಾಮೂಲಿ ಬಟ್ಟೆ ಸೋಪ್ನೇ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಒಂದು ಪಾತ್ರೆ ಗುಂಜ ಇದೆ ಅದನ್ನು ತಗೊಂಡು ಚೆನ್ನಾಗಿ ಗುಂಜಲ್ಲಿ ಚೆನ್ನಾಗಿ ಉಜ್ಜಿ, ಆಮೇಲೆ ಒಂದು 2 ಸಲ ಕಾಟನ್ ಬಟ್ಟೆ ನೆನೆಸ್ಕೊಂಡು ಚೆನ್ನಾಗಿ, ಆಮೇಲೆ ಚೆನ್ನಾಗಿ ಒರೆಸಾದ್ಮೇಲೆ ಒಂದು 2-3 ಸಲ ಒರೆಸ್ಕೊಂಡಾದ್ಮೇಲೆ ಅದೇ ಇನ್ನೊಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೆನ್ನೆಂದಂಗೆ ಇರುತ್ತೆ, ಹಂಗಂಗೆ ಕೂರುತ್ತೆ ಅಂತೇಳಿ ಅದರಲ್ಲಿ ಒರೆಸ್ಕೊಂಡ್ಬಿಟ್ರೆ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಅಂತೇಳಿ ಆ ಥರ ಒರೆಸ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಆಗಿಬಿಡುತ್ತೆ. ಏನು ಕೆಲಸ ಅಂತಂದರೆ, ಕೆಲಸ ಮಾಡಿದ್ರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇದೇ ಬೆಳಗ್ಗೆಯಿಂದ ಸಂಜೆ ತನಕ ಮತ್ತೆ ಅಡುಗೆ ಅದು ಇದು ಪಾತ್ರೆ ತೊಳಿ, ತೊಳಿ ಅಂತೆಲ್ಲ ಏನೇನೋ ಕೆಲಸ ಒಂದು ಬಿಟ್ಟರೆ ಒಂದು ಕೆಲಸ. ಮನೆಗೆ ಮಾಡೋದೆಲ್ಲ ಕೆಲಸನೇ. ಇವಾಗ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನೀಟಾಗೆ ಫುಲ್ಲು ಶೆಲ್ಪಿನ ಕಲ್ಲನ್ನೆಲ್ಲ ತಿಕ್ಕಿ ಒರೆಸ್ಕೊಂಡಿದ್ದೀನಿ. ಈಗ ಮತ್ತೆ ಅದೇನು ಬೇರೆದೇನು ಕೆಲಸ ಇವಾಗ ಅಂತಂದರೆ, ಬಾಕ್ಸ್ ಎಲ್ಲ ನಾನು ಬೆಳಗ್ಗೆನೇ ತೊಳೆದಿಕ್ಕಿದ್ದೀನಿ. ಅದೇ ಟಾಸ್ಕ್ ಇರೋದು ಇವಾಗ. ಹೇಳಿದ್ದಂಗೆ ಇವಾಗ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಇವಾಗ ನೀಟಾಗಿ. ಅದೇನು ಬೇಗ ಅಬ್ಸರ್ವ್ ಆಗುತ್ತೆ ನೀರು ಅದರಲ್ಲಿ, ಹಾಗಾಗಿ ಬೇಗ ಹಾರುತ್ತೆ. ಓಕೆ ಫೈನ್. ಇವಾಗ ಕಿಚನ್ ನೋಡ್ಕೊಂಬರೋಣ. ನೋಡಿದ್ರಲ್ಲ ಕಿಚನ್ ಏನು ಸಖತ್ತಾಗಿ ಪಳ ಅಂತ ಹೊಳಿಸ್ತಿದ್ದೀನಿ ಅಂತ ಹೇಳಿ. ಹಾಗೆ ಹೊರಗೆ ಇವಾಗ ಎಲ್ಲ ವಾಶ್ ಮಾಡಿದ್ದೀನಿ. ಮಿಕ್ಸಿ, ಆಮೇಲೆ ತರಕಾರಿ ಹಾಕೋ ಬುಟ್ಟಿ, ತಟ್ಟೆ ಸ್ಟ್ಯಾಂಡು, ತುಂಬ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿ ಬೆಳಗ್ಗೆನೇ ಇಟ್ಟು ನೀರು ಇಳ್ಕೊಳ್ಳಿ ಅಂತ ಅದರಲ್ಲೇ ಬುಟ್ಟಿಲೇ ಹಾಕಿಬಿಟ್ಟಿದ್ದೀನಿ. ಒಳಗಂತೂ ನಿಜವಾಗ್ಲೂ ಸಖತ್ ಕೆಲಸ ಇದೆ. ಇದು ನೋಡಿರಿ ಇವಾಗ ಇಷ್ಟು ತನಕ ಅದೇ ಆಗಿದೆ. ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಒಳಗೆ ನೋಡಿ ತರಕಾರಿ ತೆಗೆದಿಟ್ಟಿರೋದು, ಹಾಗೆ ಕಾಳು, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಹಾಳೆ ಮೇಲೆ ಹಾಕಿರೋದು. ನೋಡಿ ಇದೆಲ್ಲ ಎಷ್ಟು ಮೆಸ್ಸಾಗಿದೆ ಅಂತಂದರೆ, ಒಂದು ಕಿಚನ್ ಕ್ಲೀನ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಮೆಸ್ಸಾಗಿರುತ್ತೆ. ಹಾಲು ಮೆಸ್ಸಾಗಿರುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ. ನೋಡಿ ಕಿಚನ್ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು. ಮತ್ತು ಈ ಥರ ಔಟ್ಪುಟ್ ಬಂದಿದೆ. ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ. ಎಲ್ಲ ವಾಶ್ ಮಾಡಿ ಬೆಳಗ್ಗೆನೇ ಇಟ್ಬಿಟ್ಟಿದ್ನ, ಹಾಗಾಗಿ ನನಗೆ ಈಗ ಜೋಡಿಸ್ಕೊಳೋದೇನು ಟೈಮ್ ಏನಾಗಲಿಲ್ಲ. ನಿಜವಾಗ್ಲೂ ಸಂಜೆ ಆಗೋಗಿತ್ತು ನಾನು ಇದನ್ನು ಮುಗಿಸೋ ಅಷ್ಟೊತ್ತಿಗೆ. ನೋಡಿ ಈ ಥರ ಬಾಕ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ತೊಳೆದಿದ್ದೆ ಎಲ್ಲ ಬಾಕ್ಸು, ಅದಕ್ಕೆಲ್ಲದನ್ನೂ ಹಾಕ್ಕೊಂಡು ಈ ಥರ ಜೋಡಿಸ್ಕೊಂಡಿದ್ದೀನಿ. ಜಾಸ್ತಿ ಏನು ಐಟಮ್ ಏನು ಇಟ್ಕೊಂಡಿಲ್ಲ. ಮೇಲೆ ಇಷ್ಟಿಟ್ಟಿದ್ದೀನಿ. ಮೇಲೆ ಡೈಲಿ ಯೂಸಿಗೆ ಏನು ಇಡ್ಲಿ ಪಾತ್ರೆ ಅದೆಲ್ಲ ಇಲ್ಲಿ ಬಾಕ್ಸು, ಸಾಂಬಾರು ಪುಡಿ, ಖಾರ ಪುಡಿ, ಹಾಗೆ ಮಿಕ್ಸಿ ಮತ್ತು ಮಸಾಲೆ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ. ಇವಾಗ ಕೆಳಗೆ ಬಂದರೆ ಅದೇ ಏನೇನು ಬೇಕು ನಮಗೆ ಡೈಲಿ ಯೂಸಿಗೆ ಏನೇನು ಬೇಕು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಕೆಳಗೆ ಕೈಗೆ ಸಿಗಂಗೆ ಇಟ್ಕೊಂಡಿದ್ದೀನಿ. ಇದು ತಟ್ಟೆ ಸ್ಟ್ಯಾಂಡು, ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತಟ್ಟೆ ಸ್ಟ್ಯಾಂಡು. ಹಾಗೆ ಮಿಕ್ಸಿ, ಅಲ್ಲೊಂದು ಕುಟ್ಟೋಳು, ಹಾಗೆ ಗ್ಯಾಸ್ ಅಷ್ಟೆ. ನೋಡಿ ಇದೇ ಥರ ಔಟ್ಪುಟ್ಟು ಬಂದಿದೆ. ಕೆಳಗೆ ಬಾಕ್ಸ್ ಎಲ್ಲ ನಾನು ಜೋಡಿಸ್ಕೊಂಡು ನೋಡಿರಿ ತರಕಾರಿ ಪುಟ್ಟಿ ಎಲ್ಲದನ್ನೂ ಅರೇಂಜ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ನೀವೇ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ. ಇದಕ್ಕೂ ಒಂದು ಶೈನಿ ಎಫೆಕ್ಟ್ ಹಾಕ್ತೀನಿ. ನೋಡಿದ್ರಲ್ಲ ಕಿಚನ್ ಏನು ಶೈನಿಂಗ್ ಜಿಂಕಿಚಕ ನನಗೆ ಹೊಳಿತಿದೆ. ಹೇಳಿದ್ನಲ್ಲ ಎಫೆಕ್ಟು ಕೂಡ ಚೆನ್ನಾಗಿ ಕಾಣ್ತಾ ಇದೆ, ಹಾಗಾಗಿ ಹಾಕಿದ್ದೀನಿ. ನೋಡಿದ್ರಲ್ಲ ಯಾವ ಥರ ನಾನು ಕಿಚನ್ನ ರೀಸೆಟ್ ಮಾಡ್ಕೊಂಡಿದ್ದೀನಿ ಅಂತ. ಇದಕ್ಕಿಂತ ತುಂಬ ಗ್ರ್ಯಾಂಡಾಗಿ ಮಾಡ್ಬೋದು. ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಹೊಸ್ದಾಗಿ ಕಿಚನ್ನೇ ಕಟ್ಸ್ಬೋದು ದುಡ್ಡಿದ್ರೆ, ಅದು ಬೇರೆ ಪ್ರಶ್ನೆ. ಬಟ್ ಇರೋದ್ರಲ್ಲೇ ಯಾವ ಥರ ಮೇಂಟೈನ್ ಮಾಡಬೇಕು, ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಂತ. ಆಗಿನ ಕಾಲದವರೆಲ್ಲ ಹೇಳ್ತಿದ್ರು. ಏನಪ್ಪ ಅಂತಂದರೆ, ಕಿಚನ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಯಾವ ಥರ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅನ್ನೋದು ಡಿಸೈಡ್ ಮಾಡ್ತಾಯಿದ್ರು ಅಂತ ಹೇಳಿ ಏನೋ ಗಾದೆ ಹೇಳೋರು, ಅದು ನಂಗೆ ಗೊತ್ತಿಲ್ಲ. ಬಟ್ ನಾನಂತೂ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದೇ ಥರ ಇಟ್ಕೊಳ್ತೀನಿ. ನನಗೆ ಕ್ಲೀನಾಗಿರಬೇಕು ಕಿಚನೆಲ್ಲ. ಅಡುಗೆ ಮಾಡಿದ್ದಾದಮೇಲೆ ಅಷ್ಟೇ ಕ್ಲೀನಾಗಿರಬೇಕು. ತುಂಬ ಅಲ್ಲಲ್ಲೇ ಬಿಡೋದು ಅದೆಲ್ಲ ನನಗಿಷ್ಟ ಆಗೋಲ್ಲ. ಹಾಗೆ ಹಿಂದ್ಗಡೆ ಒಂದು ಕಿಚನ್ ಇದೆ, ಅದಕ್ಕೂ ತಟ್ಟೆ ಸ್ಟ್ಯಾಂಡಿಗೆಲ್ಲದನ್ನೂ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು, ಜಸ್ಟ್ ಏನಿಲ್ಲ ಅಡುಗೆ ಮಾಡೋದೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆಯಲ್ಲ, ಆಮೇಲೆ ಇಲ್ಲಿ ಮಾಡ್ಕೊಳ್ತೀನಿ. ಸೊ ನನ್ನ ವ್ಲಾಗ್ ಇಷ್ಟೇ ಇವತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ
ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ನೋಡೋದನ್ನ ಮರಿಬೇಡಿ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಡೈಲಿ ಲೈಫಲ್ಲಿ ಹೆಣ್ಮಕ್ಳು ಏನೆಲ್ಲ ಸರ್ಕಮ್ಟೆನ್ಸಸ್ ಸಿಚುವೇಶನ್ನ ಫೇಸ್ ಮಾಡ್ತಾರೆ ಅಂತ ನಿಮಗೆ ಇದ್ರ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಮೇ ಬಿ ಐ ಥಿಂಕ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಬಾಯ್.